ಹಾಸನ ಜಿಲ್ಲೆಗೆ ತಪ್ಪದ ಹೃದಯಾಘಾತ ಸಂಕಷ್ಟ. ಅದು ಏನಾಗಿದೆಯೋ ಏನೋ ಹಾಸನ ಜಿಲ್ಲೆಗೆ ಪ್ರತಿನಿತ್ಯ ಒಂದಲ್ಲ ಒಂದು ಕೇಸ್ಗಳು ಹೊರಗಡೆ ಬರ್ತಾನೆ ಇದ್ದಾವೆ. ಅಂದರೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದ ದಾಸಪ್ಪ ಸಾವನ್ನಪ್ಪಿದ್ದಾರೆ. ಭಿಕ್ಷಾಟನೆ ವೇಳೆ ಶಂಕ ಊದುತ್ತಲೇ ಹೋಯಿತು ಪ್ರಾಣ. ಹೃದಯಾಘಾತದಿಂದ 65 ವರ್ಷದ ದಾಸಪ್ಪ ಕೊನೆ ಉಸಿರನ್ನ ಎಳೆದಿದ್ದಾರೆ. ಅರಕಲಗೂಡು ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಹಾಸನ ಜಿಲ್ಲೆಗೆ ಹೃದಯಾಘಾತದ ಸಂಕಷ್ಟ ತಪ್ಪಿಲ್ಲ. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಂತ ದಾಸಪ್ಪ ಇಲ್ಲಿ ಸಾವನ್ನಪ್ಪಿರೋದು. ಭಿಕ್ಷಾಟನೆ ಸಂದರ್ಭದಲ್ಲಿನೇ ಶಂಕ ಊದ್ತಾ ಇದ್ರಂತೆ. ಜೋರಾಗಿ ಶಂಕ ಊದುವಂತ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. 65 ವರ್ಷ ವಯಸ್ಸಾಗಿತ್ತಂತೆ ದಾಸಪ್ಪ ಅವರಿಗೆ. ಅರಕಲಗೂಡು ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಇವರೇ ನೋಡಿ, ಅದು ಅವರ ಒಂದು ಪದ್ಧತಿ. ಮುಂಚೆಯಿಂದ ನಡ್ಕೊಂಬಂದಿರುವಂಥ ಒಂದು ಪದ್ಧತಿ. ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಕೇಳ್ತಾರೆ. ಶಂಕ ಊದ್ಕೊಂಡು ಆ ಗಂಟೆ ಬಾರಿಸ್ಕೊಂಡು ಇರುವಂಥ ಒಂದು ಜೀವನ ಸಾಗಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಅವರು ದಾಸಪ್ಪ. ಸೊ 65 ವರ್ಷ ವಯಸ್ಸಾಗಿದೆ ಅವರಿಗೆ. ಏಕಾಏಕಿ ಶಂಕ ಊದ್ತಾ ಇದ್ದಾರೆ. ಅಫ್ಕೋರ್ಸ್ ಪ್ರತಿನಿತ್ಯ ಯಾವ ರೀತಿಯಾಗಿ ಭಿಕ್ಷಾಟನೆಗೆ ಹೋಗ್ತಾರೋ ಅದೇ ರೀತಿಯಾಗಿ ಇವತ್ತು ಕೂಡ ಭಿಕ್ಷಾಟನೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಶಂಕ ಊದ್ತಾ ಇದ್ರಂತೆ ಏಕಾಏಕಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ಹೃದಯದ ಬಡಿತ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಹಿಂಗಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ನೋವಿನ ಸಂಗತಿ ಇದು. ಅದು ಕೂಡ ಈ ಹಾಸನದಲ್ಲಿನೇ ಯಾಕೆ ಇಷ್ಟೊಂದು ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂಥ ವರದಿ ಹೇಳ್ತಾ ಇರೋದು, ಧೂಮಪಾನಿಗಳು ಹೆಚ್ಚಾಗಿ ಮೃತಪಡ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ ಅಂತ ಹೇಳಿ. 50% ಧೂಮಪಾನಿಗಳು ಸಿಗರೇಟು ಬೀಡಿ ಸೇರ್ತಾ ಇರ್ತಾರಲ್ಲ ಅಂಥವ್ರೆ 50% ಇಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ವರದಿ ಹೊರಗಡೆ ಬಂದಿದೆ ಆರೋಗ್ಯ ಇಲಾಖೆಯಿಂದ. ಸೊ ಇವ್ರಿಗೆ ಏನಾದರೂ